ಎಲ್ಲರಿಗೂ ನಮಸ್ಕಾರ. ನಾನು ಇತ್ತೀಚೆಗೆ ಒಂದು ಪುಸ್ತಕನ ಓದಿ ಮುಗಿಸ್ದೆ. ಅದು ಯಾವುದಂದರೆ ಮೂಕದಾತು, ಡಾಕ್ಟರ್ ಕೆ ಎನ್ ಗಣೇಶ ಅವರ ಕಾದಂಬರಿ. ಸೊ ನಿಮಗೇನಾದರೂ ವಿಜ್ಞಾನದಲ್ಲಿ ಆಸಕ್ತಿ ಇದ್ದರೆ ದಯವಿಟ್ಟು ಈ ಪುಸ್ತಕನ ಓದಿ. ಇದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಈ ಕಾದಂಬರಿ. ಸೊ ಈ ಕಾದಂಬರಿ ಬಗ್ಗೆ ಹೇಳೋದಾದರೆ, ನಾವು ಜೀವಿಗಳ ವಿಕಾಸ ಹೇಗಾಯಿತು, ಇದೆಲ್ಲ ಆಗಿರೋದು ಕೇವಲ ಒಂದು ಸ್ವಾರ್ಥ, ಎಲ್ಲದಲ್ಲೂ ಸ್ವಾರ್ಥ, ನಾನು ಬೆಳಿಬೇಕು ಅನ್ನೋ ಒಂದು ಸ್ವಾರ್ಥ ನಮ್ಮ ಡಿ ಎನ್ ಎದಲ್ಲೇ ಬಂದ್ಬಿಟ್ಟಿದೆ, ನಮ್ಮ ಜೀನ್ಸಲ್ಲೇ ಇದೆ ಅನ್ನೋದನ್ನು ಒತ್ತಿ ಒತ್ತಿ ಹೇಳುತ್ತೆ. ಸೊ ಹೇಗೆಂದರೆ, ಈಗ ನಿಮ್ಮ ಮಕ್ಕಳಿಗಾಗಿ ಅಂದರೆ ಒಬ್ಬ ತಂದೆ ತನ್ನ ಮಗನ ತುಂಬ ಪ್ರೀತಿಸ್ತಾನೆ. ಯಾವ ಮಟ್ಟಕ್ಕೆ ಅಂದರೆ, ಅವನ ಒಂದು ಹೇಳಿಯಾಗಿ ತನ್ನ ಪ್ರಾಣನೇ ಬೇಕಾದರೂ ಕೊಟ್ಬಿಡ್ತಾನೆ. ಯಾಕೆ ಕೊಡ್ತಾನೆ? ಬೇರೆ ಮಕ್ಕಳಿಗೆ ಕೊಡಲ್ಲ ಅವನು, ತನ್ನ ಮಕ್ಕಳಿಗೆ ಮಾತ್ರ. ಯಾಕಂದರೆ ತನ್ನ ಮಕ್ಕಳಲ್ಲಿ ಅವನ ಜೀನ್ಸ್ ಇರುತ್ತೆ, ಆ ಸ್ವಾರ್ಥತೆ ಇರುತ್ತೆ, ನನ್ನ ವಂಶವಾಹಿನಿ ಬೆಳಿಬೇಕು ಅಂತ ಪ್ರತಿಯೊಂದರಲ್ಲೂ. ಸೊ ಅದು ಹೇಗಾಗತ್ತೆ ಅಂದರೆ, ಅದು ಸ್ವಾರ್ಥದಿಂದ. ನಮಗೇನಾದರೂ ಸ್ವಾರ್ಥನೇ ಇಲ್ಲ ಅಂದರೆ ಈ ಜೀವಿ ಉಗಮನ ಆಗ್ತಾ ಇರಲಿಲ್ಲ ಅನ್ನೋದೊಂದು ವಾದ ಅನ್ನೋದಾದರೆ ಇದೊಂದು ಪ್ರಸ್ತುತ, ಇದೊಂದು ನೀವು ಚಿಂತನೆ ಮಾಡಬೇಕಾದಂಥ ವಿಷಯ. ಈಗ ಬುದ್ಧ ಹೇಳದ ಆಸೆ ದುಃಖಕ್ಕೆ ಮೂಲ ಅಂತ. ಹಾಗಂತ ಆಸೆ ಬಿಡೋಕ್ಕಾಯ್ತದ? ಆಸೆ ಬಿಟ್ಟರೆ ಜೀವನನೇ ಇಲ್ಲ. ಸೊ ಹಾಗಾಗಿ ಇಲ್ಲಿ ನೀವು ಈ ಪುಸ್ತಕದಲ್ಲಿ ಈ ಬುದ್ಧನ ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟು ಇತಿಹಾಸ ಬರುತ್ತೆ. ಇಲ್ಲಿ ಶಾತವಾಹನರಿಂದ ಸ್ಟಾರ್ಟ್ ಆಗುತ್ತೆ. ಹುಯೆನ್ ಸಾಂಗ್ ನಾವೆಲ್ಲ ಓದಿರ್ತೀವಲ್ಲ, 6ನೇ ಶತಮಾನದಾಗಿದ್ದು ಬಂದ ಚೀನಾದಿಂದ ಅಂತ. ಸೊ ಅವನನ್ನು ಕೂಡ ಇಲ್ಲಿ ಬಳಸ್ಕೊಂಡಿದ್ದಾರೆ ಈ ಕಥೆಗೆ. ಆಮೇಲೆ ಈ ಹಲವಾರು ವಿಜ್ಞಾನಿಗಳು ಲೈಕ್ ಡಾರ್ವಿನ್, ಅದೇ ಇಂಪಾರ್ಟೆಂಟ್ ಇದಕ್ಕೆ. ಜೀವ ವಿಕಾಸ ಹೇಗಾಯಿತು ಅನ್ನೋದು ಹೇಳ್ತಾರಲ್ವ ಡಾರ್ವಿನ್, ಅದು ತುಂಬ ಇಂಪಾರ್ಟೆಂಟು. ಅವರು ಬರೋದಕ್ಕಿಂತ ಮುಂಚೆ, ಅಂದರೆ ಅವರ ಥಿಯರಿ ಹೇಳೋಕ್ಕಿಂತ ಮುಂಚೆ ಜೀವ ವಿಕಾಸ ಎಲ್ಲವೂ ಕೂಡ ಒಂದು ಧರ್ಮಾಧಾರಿತ ಒಂದು ಆನ್ಸರ್ ಸಿಗೋದು ನಮಗೆ ಯಾವಾಗಲೂ. ಅಂದರೆ ಈ ದೇವರು ಸೃಷ್ಟಿ ಮಾಡಿಬಿಟ್ಟ ಅಂತ. ಆದರೆ ಡಾರ್ವಿನ್ ಬಂದಾದಮೇಲೆ ಹೇಗೆ ನಾವು ವಿಕಾಸ ಹೊಂದಿದ್ದೀವಿ ಅಂತ ಅರ್ಥ ಮಾಡ್ಕೊತ ಹೋದ್ವಿ. ಸೊ ನಾವೊಂದು ಏಕಕೋಶ ಜೀವಿಯಾಗಿ ಹುಟ್ಟಿ ಈಗ ನಾನು ನಿಮ್ಮ ಮುಂದೆ ಬಹುಕೋಶ ಸಂಕೀರ್ಣ ಕಾಂಪ್ಲೆಕ್ಸ್ ಒಂದು ಜೀವಿಯಾಗಿ ಕೂತಿದ್ದೀನಿ. ಸೊ ಇದು ಯಾಕಾಯಿತು ಅಂದರೆ, ಇದು ಸ್ವಾರ್ಥತೆಯಿಂದ. ಡಾರ್ವಿನ್ ಅವರೇ ಹೇಳೋ ಥರ ನ್ಯಾಚುರಲ್ ಸೆಲೆಕ್ಷನ್ ಅಂದರೆ, ಒಂದು ಜೀವಿ ಉಳಿಬೇಕಾಗಿ ತನ್ನ ಪೀಳಿಗೆನ ಬೆಳೆಸೋಕ್ಕೋಸ್ಕರ ಹೋರಾಡುತ್ತೆ. ಯಾವುದೇ ಒಂದು ನಾಯಿ ಮರಿ ಹಾಕಿದ್ರೆ ನೀವು ನೋಡಿ, ಅದು ತನ್ನ ನಾಯಿ ಮರಿ ತುಂಬ ಕಾಪಾಡುತ್ತೆ. ಯಾಕೆ? ತನ್ನ ಪೀಳಿಗೆ ಮುಂದೆ ಬೆಳಿಬೇಕು ಅನ್ನೋದು. ಸೊ ಆ ಸ್ವಾರ್ಥತೆ, ಎಲ್ಲದಕ್ಕೂ ಆ ಸ್ವಾರ್ಥವೇ ಕಾರಣ. ಸೊ ಅದಕ್ಕೋಸ್ಕರ ಒಂದು ಬುಕ್ ಇದೆ, ಒಬ್ಬ ವಿಜ್ಞಾನಿ ಬರೆದಿದ್ದಾರೆ, ರಿಚರ್ಡ್ ಡಾಕಿನ್ಸ್ ಅವರ ಸೆಲ್ಫಿಶ್ ಜೀನ್ಸ್ ಅಂತ. ನಮಗೆ ಸೆಲ್ಫಿಶ್ ಜೀನ್ ಅಂತ. ಸೊ ಅದೊಂದು ಸ್ವಾರ್ಥ ಧಾತು. ಅಂದರೆ ನಾನೇ ಬೆಳಿಬೇಕು, ಅಂದರೆ ನನ್ನ ವಂಶತಿನೇ ಬೆಳೆಸಬೇಕು. ಆ ಸ್ವಾರ್ಥದಿಂದನೇ ನಾವು ಇವಾಲ್ವೇಟ್ ಆಗಿದ್ದೀವಿ ಅನ್ನೋದೊಂದು ವಾದ. ಅದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ, ಇಲ್ಲಿ ಒಂದು ವಿಲ್ಸನ್ ಅಂತ ಒಬ್ಬ ವಿಜ್ಞಾನಿ, ಅವನು ಹೇಳ್ತಾನೆ, ನಾವು ಸಮಾಜದಲ್ಲಿ ಬದುಕ್ತೀವಲ್ಲ, ಕೆಲವೊಂದು ಸ್ವಾರ್ಥತೆ ತೋರಿಸ್ತಾ ಇರ್ತೀವಿ, ಪ್ರೀತಿ ಅವೆಲ್ಲ. ಸೊ ಅದೆಲ್ಲ ಹೇಳ್ಬೇಕಂದ್ರೆ ಅದು ಜಸ್ಟ್ ಮುಖವಾಡ. ಅದು ನಿಜವಾದ ಅದರಲ್ಲಿ ಏನಂದರೆ ನಮ್ಮ ಸ್ವಾರ್ಥತೆಯಿಂದ ನಾವು ಆ ಥರ ಒಂದು ಬಿಹೇವಿಯರ್ ತೋರಿಸ್ತೀವಿ ಅಂತ ಹೇಳ್ತಾನೆ. ಸೊ ಅದೊಂದು ವಾದ ಬರುತ್ತೆ. ಆಮೇಲೆ ಈ ಕಾದಂಬರಿಯಲ್ಲಿ ನಿಮಗೆ ಹಲವಾರು ವಿಜ್ಞಾನಿಗಳು, ಒಬ್ಬ ವಿಜ್ಞಾನಿ ಹೇಳ್ತಾನೆ JBS ಹಾರ್ಡೆನ್ ಅಂತ, ಈ ಸಾಮಾಜಿಕ ಬದುಕು ಹೇಗಿರುತ್ತೆ, ನಾವು ನನ್ನ ಮಕ್ಕಳಿಗಾಗಿ ಏನು ಬೇಕಾದ್ರೂ ಮಾಡ್ತೀನಿ, ಸೊ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಅದಾದಮೇಲೆ ನಿಮಗೆ ಇದೆ ರಿಚರ್ಡ್ ಡಾಕಿನ್ಸ್ ಅವರ ದ ಸೆಲ್ಫಿಶ್ ಜೀನು, ಆಮೇಲೆ ಮ್ಯಾಕ್ ಕ್ಲಿಂಟನ್ ಅವರ ಜಂಪಿಂಗ್ ಜೀನು ಬರುತ್ತೆ ಇದರಲ್ಲಿ. ಅದಾದಮೇಲೆ ನಿಮಗೆ ಈ H1N1 ಈ ವೈರಸ್ ಹೇಗೆ ಹರಡತ್ತೆ, ಸೊ ಅದನ್ನು ಚೆನ್ನಾಗಿ ಹೇಳಿದ್ದಾರೆ. ಆಮೇಲೆ ಈ ಆಕಾಶದಿಂದೆಲ್ಲ ವೈರಸ್ ಇರುತ್ತೆ, ಅದನ್ನು ಅದರಿಂದ ನಮಗೆ ಅವಾಗವಾಗ ಈ ನೆಗಡಿ ಎಲ್ಲ ಆಗತ್ತೆ. ಅದು ಚಳಿಗಾಲದಲ್ಲಿ ಯಾಕೆ ಆಗುತ್ತೆ, ಸೊ ಅದನ್ನು ಕೂಡ ಫ್ರೆಡ್ ವೈಲ್ ಆ್ಯಂಡ್ ವಿಕ್ರಮ್ ಸಿಂಘೆ ಅಂತ ಆ ವಿಜ್ಞಾನಿಗಳು ಅದರ ಬಗ್ಗೆ ಸಂಶೋಧನೆ ಮಾಡಿರ್ತಾರೆ. ಅದನ್ನು ಕೂಡ ಅರ್ಥ ಮಾಡ್ಕೋತೀವಿ. ಸೊ ಹೀಗೆ ಓದಂಗೆಲ್ಲ ನಿಮಗೆ ತುಂಬ ಅಂದರೆ ನೀವು ಆಸಕ್ತಿದಾಯಕವಾಗಿದೆ ಈ ಪುಸ್ತಕ. ಎಸ್ಪೆಷಲಿ ನೀವೇನಾದರೂ ಸೈನ್ಸಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಈ ಪುಸ್ತಕನ ಓದಿ. ಅದಾದಮೇಲೆ ನಿಮಗೆ ಈ ಪುಸ್ತಕದಲ್ಲಿ ಬರ್ತಕ್ಕಂತಹ ಈ ಚೈನೀಸ್ ಹೆಸರುಗಳು, ಆಮೇಲೆ ಈ ಎಲ್ಲ ನಿಮ್ಗೆ ಹೇಳೋದಾದರೆ ಕಂಪ್ಲೀಟಾಗಿ ಇಡೀ ಗ್ಲೋಬಲ್ಲೇ ಬಂದ್ಬಿಡುತ್ತೆ. ಚೀನಾ, ಜಪಾನು, USA ಈ CIA ಏಜೆಂಟು, ಇಂಡಿಯಾದು ಇದು. ಸೊ ಎಲ್ಲನೂ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಆಮೇಲೆ ನಿಮಗೆ ಈ ಪುಸ್ತಕ ಮುಗಿದ ಮೇಲಂತೂ ಖಂಡಿತ ಕಾಡತ್ತೆ. ಹೆಸರುಗಳು ದಿನೇಶು, ಪೊಲೀಸು, ರಮ್ಯಾ, ಡಾಕ್ಟರ್ ಜೋಶಿ, ಆಮೇಲೆ ಸರಳ ಸೈಂಟಿಸ್ಟ್ಗಳು, ಅವರಲ್ಲೇ ಕರ್ಕೊಂಡು ಹೋಗ್ತಾರೆ. ಅದೆಲ್ಲ ಮುಂದೆ ಏನಾಗುತ್ತೆ, ಅವ್ರಿಗೆ ತಪ್ಪಿಸ್ಕೋತಾರೆ. ಸೊ ಏನಾದರೂ ಮೂವಿ ಆದರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ದಯವಿಟ್ಟು ಒಮ್ಮೆ ಈ ಪುಸ್ತಕನ ಓದಿ, ತುಂಬ ಚೆನ್ನಾಗಿದೆ. ಬಾಯ್.